ಅದರಲ್ಲೂ ಸೈಂಟಿಸ್ಟ್ಗಳು 1989 ಸ್ಟಡಿ ಮಾಡಿ ಫ್ಯೂಚರ್ ಮ್ಯಾಪ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕೆಲವಷ್ಟು ಮ್ಯಾಪ್ಗಳನ್ನ ತೋರಿಸಿದ್ದಾರೆ. ಅದರಲ್ಲಿ ನಮ್ಮ ಭಾರತದ ಮ್ಯಾಪ್ ಕೂಡ ನೀವು ನೋಡಬಹುದು ಯಾವ ತರ ಇರುತ್ತೆ ಅನ್ನೋದನ್ನ. ಇಲ್ಲಿ ಭಾರತದ ಮ್ಯಾಪ್ ಮುಂದೆ ಬದಲಾವಣೆ ಯಾವ ತರ ಆಗುತ್ತೆ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ನಮ್ಮ ಭಾರತದ ತೀರ ಪ್ರದೇಶ ನೀರಲ್ಲಿ ಮುಳುಗುವಂತ ಚಾನ್ಸಸ್ ಇರುತ್ತೆ. ಇನ್ನ ನಮ್ಮ ಸುತ್ತಮುತ್ತ ಇರೋ ಭಾರತದಲ್ಲಿ ಸೌತ್ ಇಂಡಿಯಾದಲ್ಲಿ ಸೇಫೆಸ್ಟ್ ಜಾಗ ಅಂದ್ರೆ ಈ ಕರ್ನಾಟಕದ ಈ ಭೂಭಾಗ ಸೇಫ್ ಆಗಿರುವಂತ ಜಾಗ ಅಂತಾನೆ ಎಲ್ಲರೂ ಹೇಳೋದು. ನಿಮಗೆ ತೋರಿಸ್ತಾ ಇದೀನಿ ಪಿಕ್ಟೋರಿಯಲ್ ವ್ಯೂ ನೋಡ್ತಾ ಇರ್ಬೋದು. ಈ ಜಾಗಗಳೆಲ್ಲ ಹೆಚ್ಚು ಕಡಿಮೆ ಸೇಫ್ ಆದ ಜಾಗಗಳು. ಇಲ್ಲಿ ಇರೋದಕ್ಕೆ ಯಾವುದೇ ರೀತಿ ತೊಂದರೆಗಳು ಅನ್ನೋದಿಲ್ಲ. ನಮಸ್ಕಾರ ವೀಕ್ಷಕರೇ. ಪ್ರಕೃತಿನಲ್ಲಿ ತುಂಬಾನೇ ಬದಲಾವಣೆ ಆಗ್ತಾ ಇರುತ್ತೆ. ಪ್ರಕೃತಿ ಮನುಷ್ಯರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾಳೆ ಅಂತ ತುಂಬಾ ಸಲ ಹೇಳಿರ್ತೀವಿ. ಅಂತದ್ರಲ್ಲಿ ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ, ಪ್ರಕೃತಿ ಕೆಂಡ ಕಾರೋದಕ್ಕೆ ಶುರು ಮಾಡಿದಾಳೆ. ಕೆಂಡ ಕಾರೋದು ಅಂದ್ರೆ ಅಗ್ನಿ ಮಳೆನೂ ಆಗ್ತಾ ಇದೆ ಅಂತ ಜಾಗಗಳಲ್ಲಿ. ಎಲ್ಲಿ ಆಗ್ತಾ ಇರಬಹುದು ಅಂದ್ರೆ ಆ ಜಾಗದಲ್ಲಿ ಇರೋರು ನೋಡಿರೋರು ಗೊತ್ತಾಗುತ್ತೆ. ಎಕ್ಸಾಂಪಲ್ ಮೊನ್ನೆ ಇಂಡೋನೇಷಿಯಾದ ಬಗ್ಗೆ ನಾನು ನಿಮ್ಗೆ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ದೀನಿ. ಅದ್ರ ಜೊತೆಗೆ ಐಸ್ಲ್ಯಾಂಡ್ ಅಲ್ಲಿ ಕೂಡ ಈಗ ಒಂದು ಅಗ್ನಿ ಪರ್ವತ ಕುದಿಯೋದಕ್ಕೆ ಶುರುವಾಗಿದೆ. ಸುಮಾರು 5 ಕಿಲೋಮೀಟರ್ ಎತ್ತರಕ್ಕೆ ಲಾವಾ ಅನ್ನೋದು ಎಗರ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 5 ಕಿಲೋಮೀಟರ್ ಎತ್ತರದಿಂದ ಆ ಲಾವಾ ಸುತ್ತಮುತ್ತ ಇರುವಂತ ಪ್ರದೇಶದಲ್ಲಿ ಬೀಳ್ತಾ ಇದೆ. ಅಂದ್ರೆ ಬೆಂಕಿ ಮಳೆ ಅನುಭವ ಅಲ್ಲಿರೋ ಜನಕ್ಕೆ ಆಗ್ತಾ ಇದೆ. ನಾವು ಬೆಂಕಿ ಮಳೆ ಅಂತ ಮಾತಾಡಿರ್ತೀವಿ ಎಷ್ಟೋ ಸಲ, ಆಮ್ಲದ ಮಳೆ ಅಂದ್ರೆ ಆಸಿಡ್ ರೈನ್ ಅಂತಾನು ಮಾತಾಡಿದ್ವಿ. ಅದನ್ನ ಬಿಟ್ಟು ನಿಜವಾದ ಬೆಂಕಿ ಮಳೆ ಅಂದ್ರೆ ಏನು ಅನ್ನೋದು ಇದ್ರ ಸುತ್ತಮುತ್ತ ಇದ್ದವರಿಗೆ ಅನುಭವ ಆಗಿರುತ್ತೆ. ಇಂಥ ಅನುಭವ ಎಷ್ಟೋ ಜಾಗದಲ್ಲಿ ಆಗಬಹುದು. ಐಸ್ಲ್ಯಾಂಡ್ ಅಲ್ಲಿ ಇರುವಂತ ಒಂದು ಅಗ್ನಿ ಪರ್ವತ ಇದು ನಾರ್ಮಲ್ ಆಗಿ ಸಣ್ಣದಾಗಿ ಉಕ್ತಾನೆ ಇತ್ತು. ವರ್ಷ ಒಂದು ವರ್ಷಕ್ಕೆ 2 ಸಲ 3 ಸಲ ಸಣ್ಣದಾಗಿ ಉಕ್ತಾ ಇತ್ತು. ಈಗ ಅತಿ ಹೆಚ್ಚು ಅಂದ್ರೆ ಸುಮಾರು 5 ಕಿಲೋಮೀಟರ್ ಎತ್ತರಕ್ಕೆ ಇದ್ರೆ ಲಾವಾ ಅನ್ನೋದು ಎಗರ್ತಾ ಇದೆ. ಅಷ್ಟು ದೊಡ್ಡದಾಗಿ ಅಗ್ನಿ ಪರ್ವತದಿಂದ ಲಾವಾ ಬರ್ತಾ ಇದೆ. ಸುತ್ತಮುತ್ತ ಎಷ್ಟೋ ಜನ ವಾಸ ಮಾಡೋದಕ್ಕೆ ಜಾಗಗಳನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂತವ್ರಿಗೆಲ್ಲ ಈಗ ಕಷ್ಟದ ಅನುಭವ ಏನು ಅನ್ನೋದು ಅರ್ಥ ಆಗ್ತಾ ಇದೆ. ಅದರಲ್ಲೂ ಈ ಐಸ್ಲ್ಯಾಂಡ್ ಅಲ್ಲಿ ಸುಮಾರು 100ಕ್ಕೂ ಹೆಚ್ಚಿಗೆ ಅಗ್ನಿ ಪರ್ವತಗಳಿದಾವೆ. ಯಾವಾಗ ಎಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಜನ ಏನ್ ಮಾಡ್ತೀವಿ, ಯಾವುದೋ ಒಂದು ಬೆಟ್ಟ ಅನ್ಕೊಂಡು ಅದ್ರ ಸುತ್ತಮುತ್ತ ಜಾಗ ನೋಡ್ತೀವಿ. ಒಂದು 30 ವರ್ಷ 40 ವರ್ಷ ಏನೂ ಆಗಿಲ್ಲ ಅಂದ್ರೆ ಸೇಫ್ ಆಗಿರೋ ಜಾಗ ಅಂತ ಅಲ್ಲಿ ವಾಸ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತೀವಿ. ಅಂತ ಜಾಗಗಳು ಎಷ್ಟೆಷ್ಟೋ ಇದಾವೆ, ಗೊತ್ತೇ ಇಲ್ಲ ನಮ್ಗೆ ಎಲ್ಲೆಲ್ಲಿ ಅಗ್ನಿ ಪರ್ವತಗಳಿದ್ವು ಅಂತ. ಅಂತ ಅಗ್ನಿ ಪರ್ವತಗಳು ಎಷ್ಟೆಷ್ಟೋ ಮುಚ್ಚೋಗಿದಾವೆ. ಅಂತ ಜಾಗದಲ್ಲಿ ಮನುಷ್ಯರು ವಾಸ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಈಗೇನಾಗ್ತಾ ಇದೆ, ಪ್ರಕೃತಿನಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಂದ, ನಾವು ಮಾಡಿರುವಂತ ಬದಲಾವಣೆಗಳಿಂದ ಎಲ್ಲಾ ಕಡೆ ಇಂಥ ಮುಚ್ಚೋಗಿರೋ ಅಗ್ನಿ ಪರ್ವತಗಳು ಮತ್ತೆ ಉಕ್ಕೋದಕ್ಕೆ ಶುರುವಾಗಿದೆ. ಅಂತದ್ರಲ್ಲಿ ಈ ಐಸ್ಲ್ಯಾಂಡ್ ಸುತ್ತಮುತ್ತ ಎಷ್ಟೋ ಜನರನ್ನ ವೆಕೇಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಆ ಅಗ್ನಿ ಪರ್ವತದ ಸುತ್ತ ಎಷ್ಟೋ ಜನ ಮನೆಗಳನ್ನ ಕಟ್ಕೊಂಡಿದ್ರು. ಈ ಅಗ್ನಿ ಪರ್ವತ ನೋಡ್ಬೋದು, ಸುಂದನ್ಕೋರ್ ಅಂತ ಒಂದು ಅಗ್ನಿ ಪರ್ವತ ಇದೆ. ಅದ್ರ ಸುತ್ತಮುತ್ತ ಮನೆಗಳು ಕಟ್ಕೊಂಡು ಏನಿಲ್ಲ ಅಂದ್ರೆ 1000 ಜನ ವಾಸ ಮಾಡ್ತಾ ಇದ್ದಾರೆ. ಈ ಲಾವಾ ಏನಾಗ್ತಾ ಇದೆ, ಸುಮಾರು 5 ಕಿಲೋಮೀಟರ್ ಎತ್ತರಕ್ಕೆ ಎಗರ್ತಾ ಇದೆ ಅಂದ್ರೆ ಯಾವ ಡಿಸ್ಟೆನ್ಸ್ ಹೋಗಿ ಬೀಳಬಹುದು ಅನ್ನೋ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಇನ್ನು ಲಾವಾ ಹರಿತಾ ಇರೋದು 30 ಕಿಲೋಮೀಟರ್ ಡಿಸ್ಟೆನ್ಸ್ ತನಕ ಲಾವಾ ಹರಿಯೋದಕ್ಕೆ ಶುರು ಮಾಡಿದೆ. ಜನ ಯೋಚನೆ ಮಾಡೇ ಮಾಡ್ಕೊಂಡಿರ್ತಾರೆ ಜಾಗಗಳನ್ನ. ಆದ್ರೂ ಪ್ರಕೃತಿ ವಿರುದ್ಧ ಯಾರು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ಪ್ರಕೃತಿನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಯಾವ ಕಡೆ ಈ ಲಾಭ ಅನ್ನೋದು ಎಗರುತ್ತೆ ಯಾರು ಕೂಡ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಇನ್ನ ನಾವ್ ಇಲ್ಲಿದ್ರೆ ಸೇಫ್ ಅಂತ ಕೂಡ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಅಂತ ಪರಿಸ್ಥಿತಿ ಈಗ ಐಸ್ಲ್ಯಾಂಡ್ ಅಲ್ಲಿ ಆಗಿದೆ. ಮೊನ್ನೆ ಇಂಡೋನೇಷಿಯಾದಲ್ಲಿ ಆಗಿದ್ ನೋಡಿದ್ವಲ್ವಾ, ಎಷ್ಟೋ ಜನರನ್ನ ಅಲ್ಲಿಂದ ವೆಕೇಟ್ ಮಾಡಿದ್ರು. ಸದ್ಯಕ್ಕೆ ತಣ್ಣಗಾಗಿರ್ಬೋದು, ಮುಂದೆ ಇದು ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಕಾರಣ ಪೋಲ್ಗಳಲ್ಲಿ ವೇರಿಯೇಷನ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ವೇರಿಯೇಷನ್ ಆಗ್ತಾ ಇದೆ. ಭೂಮಿನಲ್ಲಿ ಸುತ್ತಾ ಇರುವಂತ ಲಾವಾ ಜಾಗ ಹುಡುಕ್ತಾ ಇದೆ ಆಚೆ ಬರೋದಕ್ಕೆ. ಅಂತ ಸನ್ನಿವೇಶದಿಂದಲೇ ಈಗ ಇನ್ನ ಜಾಸ್ತಿ ಆಗ್ಬೋದು ಇಂಥ ವಾಲ್ಕೆನಿಕ್ ಎರಪ್ಷನ್ಸ್. ಅಲ್ಲಿ ಅಂತ ಅಲ್ಲ, ಈಗ ಐಸ್ಲ್ಯಾಂಡ್ ಅಲ್ಲಿ ನೋಡಿದೀವಿ, ಅಮೆರಿಕಾದಲ್ಲಿ ಆಗಿದೆ, ಅಲಾಸ್ಕಾದಲ್ಲಿ ಆಗಿದೆ, ಇಂಡೋನೇಷಿಯಾದಲ್ಲಿ ಆಗಿದೆ, ಫಿಲಿಪೈನ್ಸ್ ಅಲ್ಲಿ ಆಗಿದೆ. ಈ ತರ ಸಣ್ಣದಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಮುಂದೆ ಒಂದು ದಿನ ಈ ಎಲ್ಲಾ ಅಗ್ನಿ ಪರ್ವತಗಳು ಒಟ್ಟಿಗೆ ಸಿಡಿಯುವಂತ ಕಾಲ ಬಂದ್ರು ಬರ್ಬೋದು. ಅಗ್ನಿ ಪರ್ವತಗಳಿಂದ ಧೂಳು ಅನ್ನೋದು ಆಕಾಶದಲ್ಲಿ ತುಂಬಿ ಬಿಸಿಲು ನೆಲಕ್ಕೆ ಬೀಳದೆ ಇರುವಂತ ಪರಿಸ್ಥಿತಿನೂ ಬರಬಹುದು. ತಿಳ್ಕೊಳ್ಳಿ ಅಂತಾನೆ ಸೈಂಟಿಸ್ಟ್ ಹೇಳ್ತಾ ಇರೋದು. ಈಗ ಇಂಡೋನೇಷಿಯಾದಲ್ಲಿ ನೋಡಿದ್ವಲ್ಲ, ಒಂದು ಅಗ್ನಿ ಪರ್ವತ ಸಿಡಿದಿದ್ದಕ್ಕೆ ಸುತ್ತಮುತ್ತ ಇದ್ದಂತ ಎಷ್ಟೋ ಹಳ್ಳಿಗಳಲ್ಲಿ ಧೂಳು ಅನ್ನೋದು ಕವಿದಿತ್ತು. ಬಿಸಿಲು ಬೀಳ್ತಾ ಇರ್ಲಿಲ್ಲ, ಆಕಾಶ ಕಾಣಿಸ್ತಾನೆ ಇರ್ಲಿಲ್ಲ. ಅದಕ್ಕೆ ಎಷ್ಟೋ ಫ್ಲೈಟ್ ಗಳನ್ನ ಕ್ಯಾನ್ಸಲ್ ಮಾಡಿದ್ರು. ಅಂತ ವಾತಾವರಣ ಮತ್ತೆ ಸೃಷ್ಟಿಯಾಗೋ ಚಾನ್ಸಸ್ ಮುಂದಿನ ದಿನಗಳಲ್ಲಿ ಇರಬಹುದು. ಆದಷ್ಟು ಇದಕ್ಕೆಲ್ಲ ಪರಿಹಾರ ಏನು ಅಂತ ಯಾರು ಕೊಡೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಪ್ರಕೃತಿ ಯಾವ ರೀತಿ ರಿಟರ್ನ್ ಇಲ್ಲ ರಿವೆಂಜ್ ತಗೊಳುತ್ತೆ ಅನ್ನೋದನ್ನ ಯಾರು ಕೂಡ ಜಡ್ಜ್ ಮಾಡೋದಕ್ಕಾಗದೇ ಇರೋದ್ರಿಂದ ಯಾವ ಜಾಗದಲ್ಲಿ ನಾವು ವಾಸ ಇದ್ದೀವಿ ಅದು ಸೇಫಾ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಈಗ ಜನಕ್ಕೆ ಅನುಭವಿಸ್ತಾ ಇದಾರಲ್ಲ ಕಷ್ಟ, ಆ ತರ ಅನುಭವಿಸ್ಬಾರ್ದು ಅಂದ್ರೆ ನಾವಿರೋ ಜಾಗ ವಾಸಕ್ಕೆ ಯೋಗ್ಯನಾ?
ಪ್ಲಸ್ ಕಡಿಮೆ ಸಿಕ್ತು ಅಂತ ಹೋಗಿ ತಗೊಂಬಿಡೋದಲ್ಲ, ಆ ಜಾಗದಲ್ಲಿ ಯಾವುದೇ ರೀತಿ ಮುಂದೇನು ತೊಂದರೆ ಬರೋದಿಲ್ವಾ, ಇವಾಗ ಬರ್ದೇ ಇರ್ಬೋದು, ಇನ್ನೊಂದು 5 ವರ್ಷ ಬಿಟ್ಟು ಬರ್ಬೋದು, ಅಂತ ತೊಂದರೆಗಳಿದೆಯಾ ಆ ಜಾಗದಲ್ಲಿ ಅಂತದನ್ನ ಈಗ ಸ್ಟಡಿ ಮಾಡೋದಕ್ಕೆ ಆಪ್ಷನ್ಸ್ ತುಂಬಾ ಇದೆ. ಅಂತ ಆಪ್ಷನ್ಸ್ಗಳನ್ನ ಬಳಸ್ಕೊಳ್ಳಿ, ಸ್ಟಡಿ ಮಾಡಿ ಆಮೇಲೆ ಆ ಜಾಗಗಳನ್ನ ತಗೊಳ್ಳಿ. ಈಗ ಯಾರೋ ಒಬ್ರಿಗೆ ಒಂದು 10 ಎಕರೆ ಜಮೀನ್ ಮಾಡ್ತಾರೆ, ಕಡಿಮೆ ಸಿಗ್ತಾ ಇದೆ ಅಂತ ಹೋಗಿ ತಗೊಂಡ್ಬಿಡೋಣ, ಕಾಡು ಪಕ್ಕದಲ್ಲಿ ಇದೆ, ರೆಸಾರ್ಟ್ ಮಾಡ್ಬಿಡೋಣ ಅನ್ಕೊಳ್ತೀವಿ. ಅಂತ ಜಾಗದಲ್ಲಿ ಏನಿತ್ತು ಅನ್ನೋದು ಮೊದಲು ಸ್ಟಡಿ ಮಾಡ್ಬೇಕಾಗತ್ತೆ, ಗೊತ್ತಿರೋದಿಲ್ಲ. ಕಡಿಮೆ ಸಿಕ್ತು ಅಂತ ತಗೊಂಡ್ಬಿಡೋದಲ್ಲ, ಇಂಥದ್ದೆಲ್ಲ ಆದಾಗ ಕಷ್ಟ ಅನುಭವಿಸ್ಬೇಕಾಗತ್ತೆ. ಒಟ್ಟಿನಲ್ಲಿ ಪ್ರಕೃತಿ ಸಿಡಿದೆದ್ದು ನಿಂತಿದೆ, ಬೆಂಕಿ ಮಳೆ ಅನ್ನೋದನ್ನ ಸೂಸ್ತಾ ಇದೆ. ಇದನ್ನ ಎದುರಿಸೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಬಿಡಿ, ಕಾಲಜ್ಞಾನಿಗಳು ಅಂತದನ್ನೇ ತಿಳಿಸಿದ್ರು. ಯಾರ ಕೈಯಲ್ಲೂ ಪ್ರಕೃತಿ ವಿರುದ್ಧ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಬೆಂಕಿ ಮಳೆ ತಡೆಯೋದಕ್ಕಾಗೋದಿಲ್ಲ ಅಂತ. ಇದು ಈಗ ಐಸ್ಲ್ಯಾಂಡ್ ಅಲ್ಲಿ ಆಗಿದೆ. ಇಂಥ ಸಿಚುವೇಶನ್ಗಳು ಇನ್ನ ಬೇರೆ ಬೇರೆ ಕಡೆ ಆಗ್ತಾ ಇರುತ್ತೆ. ಅಂತದನ್ನ ತಿಳ್ಕೊಂಡು ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ. ನಮ್ಮ ಸುತ್ತಮುತ್ತನು ಕೆಲವಷ್ಟು ಇಂಥ ಅಗ್ನಿ ಪರ್ವತಗಳಿದಾವೆ. ನಮ್ಮ ಸುತ್ತಮುತ್ತ ಅಂದ್ರೆ ಕರ್ನಾಟಕದಲ್ಲಿ ಇಲ್ಲ ಬಿಡಿ, ಈ ತಮಿಳುನಾಡಿಂದ ಮತ್ತೆ ಅಂಡಮಾನ್ ಮಧ್ಯದಲ್ಲಿ ಕೆಲವಷ್ಟು ಅಗ್ನಿ ಪರ್ವತಗಳು ಇದ್ವು. ಆಗ ಕುಮಾರಿ ಖಂಡಂ ಅಂತ ಇತ್ತಲ್ಲ, ಆ ಟೈಮ್ನಲ್ಲೂ ಇದ್ವು. ಇನ್ನು ಈಗಲೂ ಕೂಡ ಅಂಡಮಾನ್ ನಿಕೋಬಾರ್ ಅಲ್ಲಿ ಒಂದು ಅಗ್ನಿ ಪರ್ವತ ಇದೆ. ಆ ಅಗ್ನಿ ಪರ್ವತ ಜಾಸ್ತಿ ಕಾಣಿಸೋದಿಲ್ಲ ಭೂಮಿಯಿಂದ ಮೇಲಕ್ಕೆ. ಅಂತ ಅಗ್ನಿ ಪರ್ವತ ಸಿಡಿದ್ರೆ ಏನಿಲ್ಲ ಅಂದ್ರೂ ಸಮುದ್ರದ ಅಲೆಗಳು ಯಾವ ಮಟ್ಟಕ್ಕೆ ಕೇಳಬಹುದು ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ ಅಂದ್ರೆ 3000 ಅಡಿಗಳು ಅಷ್ಟು ಎತ್ತರಕ್ಕೆ ನೀರು ಅನ್ನೋದು ಬರ್ಬೋದು. ಹತ್ತತ್ರ 1000 ಮೀಟರ್ಗಳ ಎತ್ತರಕ್ಕೆ ನೀರು ಅನ್ನೋದು ಬರ್ಬೋದು. ತಗ್ಗು ಪ್ರದೇಶಗಳು ಯಾವ್ದಾವ್ದಿದೆ ಒಂದೇ ಸಲ ನೀರಲ್ಲಿ ವಾಶ್ ಔಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸ್ತಾ ಇದ್ದಾರೆ. ಇಂಥ ಸನ್ನಿವೇಶಗಳು ನಡೆಯಬಹುದು, ನಡೆದೇನೂ ಇರಬಹುದು ಅಂತ ಅನ್ಕೊಳ್ಳಿ. ಜಾಸ್ತಿ ಆದ್ರೆ ಸೈಂಟಿಸ್ಟ್ಗಳು ಎಚ್ಚರಿಸ್ತಾರೆ ಅಂದ್ರೆ ನಡೆಯೋ ಚಾನ್ಸಸ್ ಇರುತ್ತೆ ಅಂತಾನೆ ನಾವು ನಂಬೇಕಾಗತ್ತೆ. ಏಕೆಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಒಂದು ಗಾದೆ ಇದೆಯಲ್ಲ, ಅದೇ ರೀತಿ ಅಲ್ಲಿ ಏನೋ ಒಂದು ಆಗ್ತಾ ಇರೋದ್ರಿಂದನೇ ಸೈಂಟಿಸ್ಟ್ಗಳು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬದಲಾವಣೆಗಳು ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇಂಥ ಜಾಗದಿಂದ ಆದಷ್ಟು ಸ್ವಲ್ಪ ದೂರದ ಅಂತ ಸೇಫ್ ಆಗಿರುವಂತ ಜಾಗಗಳನ್ನ ಹುಡುಕಿ ಅಲ್ಲಿ ಬದುಕುವಂತ ಪ್ರಯತ್ನ ಮಾಡಿ. ನಾನು ಕೂಡ ಕೆಲವಷ್ಟು ಜಾಗಗಳನ್ನ ನಿಮಗೆ ತಿಳಿಸಿದ್ದೀನಿ. ಅದರಲ್ಲೂ ಸೈಂಟಿಸ್ಟ್ಗಳು 1989 ಸ್ಟಡಿ ಮಾಡಿ ಫ್ಯೂಚರ್ ಮ್ಯಾಪ್ ಆಫ್ ದಿ ವರ್ಲ್ಡ್ ಅಂತ ಹೇಳಿ ಕೆಲವಷ್ಟು ಮ್ಯಾಪ್ಗಳನ್ನ ತೋರಿಸಿದ್ದಾರೆ. ಅದರಲ್ಲಿ ನಮ್ಮ ಭಾರತದ ಮ್ಯಾಪ್ ಕೂಡ ನೀವು ನೋಡ್ಬೋದು ಯಾವ ತರ ಇರುತ್ತೆ ಅನ್ನೋದನ್ನ. ಇಲ್ಲಿ ಭಾರತದ ಮ್ಯಾಪ್ ಮುಂದೆ ಬದಲಾವಣೆ ಯಾವ ತರ ಆಗುತ್ತೆ ಅನ್ನೋದನ್ನ ಕೂಡ ತೋರಿಸಿದ್ದಾರೆ. ನಮ್ಮ ಭಾರತದ ತೀರ ಪ್ರದೇಶ ನೀರಲ್ಲಿ ಮುಳುಗುವಂತ ಚಾನ್ಸಸ್ ಇರುತ್ತೆ. ಇನ್ನು ನಮ್ಮ ಸುತ್ತಮುತ್ತ ಇರೋ ಭಾರತದಲ್ಲಿ ಸೌತ್ ಇಂಡಿಯಾದಲ್ಲಿ ಸೇಫೆಸ್ಟ್ ಜಾಗ ಅಂದ್ರೆ ಈ ಕರ್ನಾಟಕದ ಈ ಭೂಭಾಗ ಸೇಫ್ ಆಗಿರುವಂತ ಜಾಗ ಅಂತಾನೆ ಎಲ್ಲರೂ ಹೇಳೋದು. ನಿಮಗೆ ತೋರಿಸ್ತಾ ಇದೀನಿ, ಪಿಕ್ಟೋರಿಯಲ್ ವ್ಯೂ ನೋಡ್ತಾ ಇರ್ಬೋದು. ಈ ಜಾಗಗಳೆಲ್ಲ ಹೆಚ್ಚು ಕಡಿಮೆ ಸೇಫ್ ಆದ ಜಾಗಗಳು. ಇಲ್ಲಿ ಇರೋದಕ್ಕೆ ಯಾವುದೇ ರೀತಿ ತೊಂದರೆಗಳು ಅನ್ನೋದಿಲ್ಲ. ಇದೇ ತರ ಎಷ್ಟೆಷ್ಟೋ ವಿಷಯಗಳು ನಡೀತಾ ಇದೆ. ಅಂತ ವಿಷಯಗಳನ್ನ ನಾನು ತಿಳಿಸ್ತಾ ಇರ್ತೀನಿ, ಎಚ್ಚರಿಸ್ತಾ ಇರ್ತೀನಿ. ಪ್ಲಸ್ ಎಚ್ಚೆತ್ಕೊಳ್ಳೋದಕ್ಕೆ ಪರಿಹಾರಗಳನ್ನು ಕೊಡ್ತಾ ಹೋಗ್ತೀನಿ. ಆದಷ್ಟು ಸೇಫೆಸ್ಟ್ ಜಾಗಗಳನ್ನ ಹುಡ್ಕೊಳ್ಳೋಣ. ಸಮುದ್ರ ತೀರ ಪ್ರದೇಶಗಳನ್ನ ಖಾಲಿ ಮಾಡುವಂತ ಪ್ರಯತ್ನ ಇವತ್ತಿನಿಂದಲೇ ಮಾಡೋಣ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.